ಇಸ್ರೇಲ್ಗೆ ಇರಾನ್ ಮೇಲೆ ಯಾಕಿಷ್ಟು ದ್ವೇಷ, ಅದು ಇಂಥ ಭಯಾನಕವಾಗಿ ಯುದ್ಧ ಮಾಡುವಷ್ಟು? ಇದನ್ನ ತಿಳ್ಕೊಬೇಕಾದ್ರೆ ನಾವು 1948 ಹೋಗಬೇಕಾಗುತ್ತೆ. ಆಗ ಜಸ್ಟ್ ಇಸ್ರೇಲ್ ಒಂದು ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತ್ತು. ಈ ಕಡೆ ಇರಾನ್ ನಲ್ಲಿ ರಾಜ ಮೊಹಮ್ಮದ್ ರೆಜಾ ಪೆಲ್ವಿ ಅವರ ಆಡಳಿತದಲ್ಲಿ ಇರಾನ್ ಒಂದು ಮಾಡರ್ನ್ ಸೊಸೈಟಿಯಾಗಿ ಬೆಳೀತಾ ಇತ್ತು. ಸೌದಿ ಅರೇಬಿಯಾ ಬಿಟ್ಟರೆ ಒಪೆಕ್ ನ ದೇಶಗಳಲ್ಲಿ ಸೆಕೆಂಡ್ ಹೈಯೆಸ್ಟ್ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಆಗಿ ಇರಾನ್ ಇತ್ತು. ಇರಾನ್ ನ ರಾಜ್ಯ ಇಸ್ರೇಲ್ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ನ ಇಟ್ಕೊಂಡಿದ್ರು. ಇಸ್ರೇಲ್ ಒಂದು ದೇಶ ಅಂತ ಒಪ್ಪಿಕೊಳ್ಳದಂತ ಇಸ್ಲಾಮಿಕ್ ದೇಶಗಳ ನಡುವೆ ಕೂಡ ಇರಾನ್ ತನ್ನಲ್ಲಿರುವಂತಹ ಆಯಿಲ್ ಅನ್ನ ಸೀಕ್ರೆಟ್ ಆಗಿ ಇಸ್ರೇಲ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಇರಾಕ್ ಯುದ್ಧದಲ್ಲಿ ಇಸ್ರೇಲ್ ಇರಾನಿಗೆ ಹೆಲ್ಪ್ ಮಾಡೋದಕ್ಕೆ ತನ್ನ ಇಂಟೆಲಿಜೆನ್ಸ್ ಬ್ಯೂರೋ ಆದಂತ ಮೊಸಾದನ್ನ ಯೂಸ್ ಮಾಡ್ಕೊಳುತ್ತೆ. 1979 ಎಲ್ಲವೂ ಸರಿ ಇತ್ತು. ಆದ್ರೆ ಆ ವರ್ಷ ಇರಾನ್ ನಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿಯಾದಂತ ಬದಲಾವಣೆ ಆಗುತ್ತೆ. ಇಸ್ಲಾಮಿಕ್ ರೆವಲ್ಯೂಷನ್ ಆಗುತ್ತೆ. ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಕಂಟ್ರಿ ಆಗಿ ಬದಲಾಗುತ್ತೆ. ಇಡೀ ಇರಾನೇ ಅಲ್ಲಿನ ಸರ್ವೋಚ್ಚ ಧರ್ಮಗುರು ಆದಂತ ಅಯತುಲ್ಲಾ ರುಕೊಲಾ ಖಮೀನಿ ಕೈಗೆ ಹೋಗುತ್ತೆ. ಇರಾನ್ ಒಂದು ಕಟ್ಟರ್ ಇಸ್ಲಾಮಿಕ್ ದೇಶ ಆಗಿ ಬದಲಾಗುತ್ತೆ. ಮೆಕ್ಕಾ ಬಿಟ್ರೆ ಎರಡನೇ ಅತಿ ಪವಿತ್ರ ಸ್ಥಳವಾದಂತ ಜೆರುಸಲಂ ಕೇವಲ ಮುಸ್ಲಿಮರಿಗೆ ಸೇರ್ಬೇಕು, ಅಲ್ಲಿರುವಂತ ಯಹೂದಿಗಳನ್ನ ಅಲ್ಲಿಂದ ಓಡಿಸಬೇಕು, ಇಸ್ರೇಲ್ ನಮ್ಮ ಅತಿ ದೊಡ್ಡ ಶತ್ರು ಅಂತ ಘೋಷಣೆ ಮಾಡುತ್ತೆ. ಅಲ್ಲಿಂದ ಇಸ್ರೇಲ್ ಮತ್ತೆ ಇರಾನ್ ನ ಸಂಬಂಧ ಹಳ್ಳ ಹಿಡಿಯೋದಕ್ಕೆ ಆರಂಭ ಆಗುತ್ತೆ. 1979 ನಂತರ ಇಸ್ರೇಲ್ ನ ಶತ್ರುಗಳಾದಂತ ಇಜಿಬುಲ್ಲಾ, ಹಮಾಸ್, ಔತೀಸ್ ಗಳಿಗೆ ಮಾಡರ್ನ್ ವೆಪನ್ ಗಳನ್ನ ಕೊಟ್ಟು ಯುದ್ಧದ ಟ್ರೈನಿಂಗ್ ಕೊಟ್ಟು ಅದ್ರ ಜೊತೆಗೆ ಫಂಡಿಂಗ್ ಮಾಡಿ ಇಸ್ರೇಲ್ ಜೊತೆಗೆ ಪ್ರಾಕ್ಸಿ ವಾರ್ ನ ಆರಂಭ ಮಾಡುತ್ತೆ. ಆದ್ರೆ ಇಸ್ರೇಲ್ ಇರಾನ್ ಮೇಲೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ದೊಡ್ಡ ದಾಳಿ ಮಾಡೋದಕ್ಕೆ ಕಾರಣ ಏನಂದ್ರೆ ಇರಾನ್ NPT ಅಂದ್ರೆ ನಾನ್ ಪ್ರೊಲಿಫರೇಷನ್ ಟ್ರೀಟಿಯ ಒಂದು ಮೆಂಬರ್. ಈ NPT ಮೆಂಬರ್ ದೇಶಗಳು ಒಂದು ಅಗ್ರಿಮೆಂಟ್ ನ ಮಾಡ್ಕೊಂತವೆ. ನಾವು ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ ಗಳನ್ನ ತಯಾರಿಸೋದಿಲ್ಲ, ನಾವು ಯುರೇನಿಯಂ ಅನ್ನ ಕೇವಲ ಶಾಂತಿಯುತ ಕಾರ್ಯಕ್ರಮಗಳಿಗೆ ಮಾತ್ರ ಯೂಸ್ ಮಾಡ್ಕೊಂತೀವಿ ಅಂತ ಒಂದು ಅಗ್ರಿಮೆಂಟ್ ನ ಮಾಡ್ಕೊಂಡಿರ್ತವೆ. ಆದ್ರೆ ಇರಾನ್ಗೆ ಮಿಡಲ್ ಈಸ್ಟ್ ಅಲ್ಲಿ ತನ್ನ ಪ್ರಾಬಲ್ಯತೆ ಜಾಸ್ತಿ ಮಾಡ್ಕೋಬೇಕು, ತನ್ನ ಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು, ಇಲ್ಲಿ ತನ್ನ ಕಂಟ್ರೋಲೆನ್ಸ್ ಜಾಸ್ತಿ ಇರಬೇಕು ಅನ್ನೋ ಒಂದು ಅಪಾಪಿ ಮೂಲಕ ಏನೇ ಆದ್ರೂ ನ್ಯೂಕ್ಲಿಯರ್ ವೆಪನ್ ನ ತಯಾರಿಸಲೇಬೇಕು ಅಂತ ಶತಾಯಗತೆಯ ಪ್ರಯತ್ನ ಮಾಡ್ತಾ ಇರುತ್ತೆ. ಇದನ್ನ ತಿಳಿದಂತ ಇಸ್ರೇಲ್ಗೆ ಇರಾನ್ ಏನಾದ್ರೂ ನ್ಯೂಕ್ಲಿಯರ್ ವೆಪನ್ ನ ತಯಾರು ಮಾಡಿದ್ರೆ ಅವರು ಮೊದಲು ನಾಶ ಮಾಡದೆ ನಮ್ಮ ದೇಶವನ್ನ, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತ ಇಸ್ರೇಲ್ ಇರಾನ್ ನಲ್ಲಿರುವಂತಹ ಸೀಕ್ರೆಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ, ಅಲ್ಲಿನ ಸೈಂಟಿಸ್ಟ್ ಗಳ ಮೇಲೆ, ಮಿಲಿಟರಿಯ ದೊಡ್ಡ ದೊಡ್ಡ ಅಧಿಕಾರಿಗಳ ಮೇಲೆ ದಾಳಿ ಮಾಡುತ್ತೆ.